ಬಂಡಾಯದ ಬಾವುಟವನ್ನ ಹಾರಿಸಿದಂತಹ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಇಲ್ಲ, ವಾಪಸ್ ಪಡೆದೇಕೊಳ್ಳಲ್ಲ ನಾನು ನಾಮಪತ್ರವನ್ನ ಅಂತ ಪಟ್ಟು ಹಿಡಿದು ಕೂತಿದ್ದಂತಹ ಸಾದಿಕ್ ಅವರ ಮನವೊಲಿಸಿದ್ದಾರೆ. ಅದರ ಜೊತೆಗೆ ಸಮರ್ಥ ಅವರಿಗೂ ಕೂಡ ಬೆಂಬಲವನ್ನ ಸೂಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರೋಕ್ಷವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ತಣ್ಣಗಾಗಿದೆ. ಟಿಕೆಟ್ ಸಿಗದ ಕಾರಣಕ್ಕೆ ಸಿಟ್ಟಿಗೆದ್ದಿದ್ದ ಸಾದಿಕ್ ಪೈಲ್ವಾನ್ ಪಟ್ಟು ಸಡಿಲಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಮಾಸ್ಟರ್ ಪ್ಲಾನ್ ಇಂದ ಸಚಿವ ಜಮೀರ್ ಖಾನ್ಗೆ ಮುಖಭಂಗವಾಗಿದೆ. ಬಂಡಾಯದ ಕಣದಿಂದ ಪಟ್ಟು ಸಡಿಲಿಸಿದ ಪೈಲ್ವಾನ್, ಜಮೀರ್ ಇಲ್ಲದೆ ಸಂಧಾನ ಮುಗಿಸಿದ ಸಿಎಂ ಡಿಸಿಎಂ. ಬೆಣ್ಣೆನಗರಿಯಲ್ಲಿ ದಗದಗಿಸುತ್ತಿದ್ದಂತಹ ಬಂಡಾಯದ ಬೆಂಕಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೀರು ಸುರಿದಿದ್ದಾರೆ. ನಿನ್ನೆ ಸಾದಿಕ್ ಪೈಲ್ವಾನ್ರನ್ನ ಬೆಂಗಳೂರಿಗೆ ಕರೆಸಿ ಸ್ವಾಭಿಮಾನಕ್ಕೆ ಆಗಿದ್ದಂತಹ ಗಾಯಕ್ಕೆ ಮುಲಾಮು ಹಚ್ಚಿದ್ರು. ಯಾವ ಕಾರಣಕ್ಕೂ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದಂತೇಳಿ ನಾವು ಪುನಃ ಮತ್ತದ ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂತೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ. ಮೊದಲು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಸಾದಿಕ್ ಪೈಲ್ವಾನ್ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಭೆ ಮಾಡಿದ್ರು. ಸಾದಿಕ್ ಸಂಧಾನ ಪಡಿಸಿದ ಡಿಕೆಶಿ ಪಕ್ಷದ ಶಾಲನ್ನ ಹಾಕಿ ಸ್ವಾಗತ ಮಾಡಿದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಿಗೆ ನನ್ನ ಮತ ಅಂತ ಸಾದಿಕ್ ಪೈಲ್ವಾನ್ ಘೋಷಣೆ ಮಾಡಿದ್ರು. ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾದಿಕ್ ಪೈಲ್ವಾನ್ ಸಂಧಾನ ಸಚಿವ ಜಮೀರ್ ಅಹಮದ್ಗೆ ಭಾರಿ ಮುಖಭಂಗವಾಗಿದೆ. ಮೊದಲು ಸಿಎಂ ಬಂಡಾಯ ಶಮನದ ಹೊಣೆಯನ್ನ ಜಮೀರ್ಗೆ ನೀಡಿದ್ರು. ಆದರೆ ಗುರುವಿನ ಮಾತನ್ನೇ ಶಿಷ್ಯ ಜಮೀರ್ ಮೀರಿದ್ದು ಸಿಟ್ಟಿಗೆ ಕಾರಣ ಕೂಡವಾಗಿತ್ತು. ಇದಕ್ಕೆ ಸಿಎಂ ಮತ್ತು ಡಿಸಿಎಂ ಪ್ಲಾನ್ ಬಿ ರೆಡಿ ಮಾಡಿದ್ರು. ಎರಡನೇ ಹಂತದ ಮುಸ್ಲಿಂ ನಾಯಕರಿಗೆ ಸ್ಪೆಷಲ್ ಟಾಸ್ಕ್. ಯಾವಾಗ ಜಮೀರ್ ಖಾನ್ ಕೈ ಎತ್ತಿದ್ರು ಆಗ ಸಿದ್ದರಾಮಯ್ಯ ಡಿಕೆಶಿ ಅಲರ್ಟ್ ಆಗಿದ್ರು. ಶಾಸಕ ರಿಜ್ವಾನ್ ಹರ್ಷದ್ ಮತ್ತು ಎಂಎಲ್ಸಿ ಸಲೀಂ ಅಹಮದ್ಗೆ ಸ್ಪೆಷಲ್ ಟಾಸ್ಕ್ ನೀಡಿದ್ರು. ಇಬ್ಬರ ಅಣತಿಯಂತೆ ದಾವಣಗೆರೆಗೆ ಬಂದಿದ್ದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಾದಿಕ್ ಅವರನ್ನ ಬೆಂಗಳೂರಿಗೆ ಕರೆತಂದು ಸಂಧಾನ ಮಾಡಿಸಿಯೇ ಬಿಟ್ರು. ಸಾದಿಕ್ ಪೈಲ್ವಾನ್ ಸಂಧಾನ ಸಚಿವ ಜಮೀರ್ ಒಣ ಪ್ರತಿಷ್ಠೆಗೆ ದೊಡ್ಡ ಪೆಟ್ಟು ನೀಡಿದೆ. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧದ ವೈಯಕ್ತಿಕ ಹಗೆಯಿಂದ ಜಮೀರ್ ಈಗ ಪಕ್ಷದಲ್ಲಿ ತನ್ನ ವರ್ಚಸ್ಸನ್ನ ಕಳೆದುಕೊಂಡಿದ್ದಾರೆ. ನಾನೇ ಮುಸ್ಲಿಮರ ಪ್ರತಿನಿಧಿ ಅಂತಿದ್ದ ಜಮೀರ್ಗೆ ನೀವು ಇಲ್ಲದೆಯೇ ನಾವು ಮುಸ್ಲಿಂ ಸಮುದಾಯವನ್ನ ಓಲೈಸುತ್ತೇವೆ ಅಂತ ಸಿಎಂ ಡಿಸಿಎಂ ಸಾಧಿಸಿ ತೋರಿಸಿದ್ದಾರೆ. ಸದ್ಯ ಕೇರಳ ಚುನಾವಣೆಯ ಪ್ರಚಾರದಲ್ಲಿರುವಂತಹ ಸಚಿವ ಜಮೀರ್ ಅಹಮದ್ ದಾವಣಗೆರೆಯಲ್ಲಿ ಪ್ರಚಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜಮೀರ್ ಕ್ಯಾಂಪೇನ್ ಮಾಡೋದು ಕೂಡ ದಟ್ಟವಾಗಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಪ್ರಮುಖವಾಗಿ ನೋಡಿ ಈಗಾಗಲೇ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನ ಸಮಾಧಾನ ಮಾಡಬೇಕಾಗಿತ್ತು. ಅದರ ಜೊತೆಗೆ ಇಲ್ಲಿ ತಾನೇ ಅಂತ ಬೀಗ್ತಾ ಇದ್ದಂತಹ ಜಮೀರ್ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗಿತ್ತು. ಇವೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ತೆಗೆದುಕೊಂಡಂತಹ ಆ ರಣತಂತ್ರ ಹೇಗಿತ್ತು? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಕಾಂಗ್ರೆಸ್ ವಲಯದಲ್ಲಿ ಸಮುದಾಯವಾರು ನಾಯಕತ್ವವನ್ನ ಬೆಂಬಲಿಸುವ ಮತ್ತು ಮೊದಲ ಹಂತದ, ಎರಡನೇ ಹಂತದ ಸಮುದಾಯದ ನಾಯಕರನ್ನ ಬೆಳೆಸುವ ಅಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈ ಹಿಂದೆ ಎಲ್ಲಾದ್ರೂ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಟಿಕೆಟ್ ವಿಚಾರ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯ ತಣಿಸುವಂತಹ ಕೆಲಸ ಏನಾದ್ರೂ ಇದ್ರೆ ಅಲ್ಲಿ ಮೊದಲು ಸಚಿವ ಜಮೀರ್ ಅಹಮದ್ ಅವರು ಎಂಟ್ರಿ ಆಗ್ತಾ ಇದ್ರು. ಅಲ್ಲಿ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹಮದ್ ಅವರ ಜಟಾಪಟಿ ಏನಿದೆ ಅದು ತೀವ್ರವಾದಂತಹ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬದಲಾಗಿತ್ತು. ಆ ಕಾರಣಕ್ಕಾಗಿನೇ ಸಚಿವ ಜಮೀರ್ ಅಹಮದ್ ಅವರು ಕೂಡ ಒಂದಷ್ಟು ಅಂತರವನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು ಕೂಡ
ಹೋಗಿ ಸಾದಿಕ್ ಪೈಲ್ವಾನ್ರವನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಲಿಲ್ಲ. ಕಾರಣ ಏನಂತಂದ ಹೇಳಿದ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳು ಹೋಗ್ಲಿಲ್ಲ ಅಂತಂದ್ರು ಅವ್ರಿಗೆ ಇದ್ದಂತ ಅಸಮಾಧಾನ ಮುನಿಸಿತ್ತು. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಯಾರ ಸಂಪರ್ಕಕ್ಕೂ ಸಿಗದೆ ಸಚಿವ ಜಮೀರ್ ಅಹಮದ್ ಅವರು, ನಜೀರ್ ಅಹಮದ್ ಸೇರಿದಂತೆ ಇಬ್ಬರೂ ಕೂಡ ಒಂದೇ ಸ್ಥಳದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಸಿಎಂ ಅಂಗಳಕ್ಕೂ ಕೂಡ ತಲುಪಿದೆ. ಇದರ ಹೊರತಾಗಿಯೂ ಕೂಡ ಅಲ್ಪಸಂಖ್ಯಾತರ ನಾಯಕರು ನಾನು ಹೋಗ್ಲಿಲ್ಲ ಅಂತಂದ ಹೇಳಿದ್ರೆ ಸಾದಿಕ್ ಪೈಲ್ವಾನ್ ಸೈಲೆಂಟ್ ಆಗೋದಿಲ್ಲ, ಮುನಿಸಿರುತ್ತೆ, ಸಮುದಾಯದ ಮುನಿಸು ಮುಂದುವರಿಯುತ್ತೆ ಅನ್ನುವಂತ ಒಂದಷ್ಟು ಭಾವನೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಇದ್ದಂತೆ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿನೇ ಅಲರ್ಟ್ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಅವರನ್ನ ಕರೆಸಿ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟರು. ಆ ಟಾಸ್ಕ್ ಅನ್ನ ಕೊಡೋದ್ರ ಮೂಲಕ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಅಲ್ಪಸಂಖ್ಯಾತರ ಮುನಿಸಿನಿಂದ ಅದು ಸಹಜವಾಗಿ ಬಿಜೆಪಿಗೆ ಲಾಭ ಆಗುತ್ತೆ. ಬಿಜೆಪಿಗೆ ಲಾಭ ಆದ್ರೆ ಇದು ರಾಜ್ಯದ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒಂದಷ್ಟು ಉದಾಹರಣೆ ಆಗುತ್ತೆ. ಹಾಗಾಗಿ ಸಮುದಾಯದ ನಿಮ್ಮ ವೈಯಕ್ತಿಕ ಮುನಿಸೇನಿದೆ ಅದನ್ನ ಸಮುದಾಯದ ಮುನಿಸಾಗಿ ಮಾರ್ಪಾಡು ಮಾಡುವಂತದ್ದು ಬೇಡ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಮುನಿಸಿಗೇನಿದೆ ಅದಕ್ಕೆ ಸೂಕ್ತ ಸ್ಥಾನಮಾನವೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ಎಲ್ಲಾ ಹಂತದಲ್ಲೂ ಕೂಡ ಪರಿಗಣಿಸುತ್ತೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಕೊಡೋದ್ರ ಮೂಲಕ ಒಂದು ಸಿದ್ಧಾಂತದ ವಿಚಾರ ಮತ್ತೊಂದು ಸಮುದಾಯದ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಸಾದಿಕ್ ಪೈಲ್ವಾನ್ರವರನ್ನ ಮನವೊಲಿಸಿ ಒಂದು ಹಂತದ ಸಕ್ಸಸ್ ಅನ್ನ ಗಳಿಸಿ ಈಗ ಅವರು ಬಂದು ನಾನು ಸಮರ್ಥ ಶಾಮನೂರ್ ಅವರಿಗೆ ಬೆಂಬಲ ಸೂಚಿಸುತ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿಸಿದ್ರು. ಇಷ್ಟರ ಮಟ್ಟಿಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಸಕ್ಸಸ್ ಆಗೋದ್ರು. ಇದು ಒಂದು ಕಡೆಗೆ. ಈ ಸಕ್ಸಸ್ಸಿನ ಹಿಂದೆ ಸಂದೇಶ ಏನಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಜನ ಕೇವಲ ಜಮೀರ್ ಅಹಮದ್ ಅವರು ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯದ ನಾಯಕರು ಇದ್ದಾರೆ, ಅವರ ಮಾತು ಕೇಳ್ತಾರೆ ಮತ್ತು ಸಿದ್ದರಾಮಯ್ಯನವರ ಮಾತು ಕೇಳ್ತಾರೆ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಈ ಘಟನೆಗಳಲ್ಲಿ ರವಾನೆ ಆದಂತೆ ಕಾಣಿಸ್ತಾ ಇರುವಂತ. ದಾವಣಗೆರೆಯಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸಿದಂತಹ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಇಲ್ಲ, ವಾಪಸ್ ಪಡೆದುಕೊಳ್ಳಲ್ಲ ನಾನು ನಾಮಪತ್ರವನ್ನ ಅಂತ ಪಟ್ಟು ಹಿಡಿದು ಕೂತಿದ್ದಂತಹ ಸಾದಿಕ್ ಅವರ ಮನವೊಲಿಸಿದ್ದಾರೆ. ಅದರ ಜೊತೆಗೆ ಸಮರ್ಥ ಅವರಿಗೂ ಕೂಡ ಬೆಂಬಲವನ್ನು ಸೂಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರೋಕ್ಷವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ತಣ್ಣಗಾಗಿದೆ. ಟಿಕೆಟ್ ಸಿಗದ ಕಾರಣಕ್ಕೆ ಸಿಟ್ಟಿಗೆದ್ದಿದ್ದ ಸಾದಿಕ್ ಪೈಲ್ವಾನ್ ಪಟ್ಟು ಸಡಿಲಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಮಾಸ್ಟರ್ ಪ್ಲಾನ್ ಇಂದ ಸಚಿವ ಜಮೀರ್ ಖಾನ್ಗೆ ಮುಖಭಂಗವಾಗಿದೆ. ಬಂಡಾಯದ ಕಣದಿಂದ ಪಟ್ಟು ಸಡಿಲಿಸಿದ ಪೈಲ್ವಾನ್, ಜಮೀರ್ ಇಲ್ಲದೆ ಸಂಧಾನ ಮುಗಿಸಿದ ಸಿಎಂ ಡಿಸಿಎಂ. ಬೆಣ್ಣೆನಗರಿಯಲ್ಲಿ ದಗದಗಿಸುತ್ತಿದ್ದಂತಹ ಬಂಡಾಯದ ಬೆಂಕಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೀರು ಸುರಿದಿದ್ದಾರೆ. ನಿನ್ನೆ ಸಾದಿಕ್ ಪೈಲ್ವಾನ್ರನ್ನ ಬೆಂಗಳೂರಿಗೆ ಕರೆಸಿ ಸ್ವಾಭಿಮಾನಕ್ಕೆ ಆಗಿದ್ದಂತಹ ಗಾಯಕ್ಕೆ ಮುಲಾಮು ಹಚ್ಚಿದ್ರು. ಯಾವ ಕಾರಣಕ್ಕೂ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂತೇಳಿ ನಾವು ಪುನಃ ಮತ್ತೆ ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂತ ಹೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ. ಮೊದಲು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಸಾದಿಕ್ ಪೈಲ್ವಾನ್ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಭೆ ಮಾಡಿದ್ರು. ಸಾದಿಕ್ ಸಂಧಾನ ಪಡಿಸಿದ ಡಿಕೆಶಿ ಪಕ್ಷದ ಶಾಲನ್ನ ಹಾಕಿ ಸ್ವಾಗತ ಮಾಡಿದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಿಗೆ ನನ್ನ ಮತ ಅಂತ ಸಾದಿಕ್ ಪೈಲ್ವಾನ್ ಘೋಷಣೆ ಮಾಡಿದ್ರು. ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾದಿಕ್ ಪೈಲ್ವಾನ್ ಸಂಧಾನ ಸಚಿವ ಜಮೀರ್ ಅಹಮದ್ಗೆ ಭಾರಿ ಮುಖಭಂಗವಾಗಿದೆ. ಮೊದಲು ಸಿಎಂ ಬಂಡಾಯ ಶಮನದ ಹೊಣೆಯನ್ನ ಜಮೀರ್ಗೆ ನೀಡಿದ್ರು. ಆದರೆ ಗುರುವಿನ ಮಾತನ್ನೇ ಶಿಷ್ಯ ಜಮೀರ್ ಮೀರಿದ್ದು ಸಿಟ್ಟಿಗೆ ಕಾರಣ ಕೂಡವಾಗಿತ್ತು. ಇದಕ್ಕೆ ಸಿಎಂ ಮತ್ತು ಡಿಸಿಎಂ ಪ್ಲಾನ್ ಬಿ ರೆಡಿ ಮಾಡಿದ್ರು. 2ನೇ ಹಂತದ ಮುಸ್ಲಿಂ ನಾಯಕರಿಗೆ ಸ್ಪೆಷಲ್ ಟಾಸ್ಕ್. ಯಾವಾಗ ಜಮೀರ್ ಖಾನ್ ಕೈ ಎತ್ತಿದ್ರು ಆಗ ಸಿದ್ದರಾಮಯ್ಯ ಡಿಕೆಶಿ ಅಲರ್ಟ್ ಆಗಿದ್ರು. ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಎಂಎಲ್ಸಿ ಸಲೀಂ ಅಹಮದ್ಗೆ ಸ್ಪೆಷಲ್ ಟಾಸ್ಕ್ ನೀಡಿದ್ರು. ಇಬ್ಬರ ಅಣತಿಯಂತೆ ದಾವಣಗೆರೆಗೆ ಬಂದಿದ್ದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಾದಿಕ್ ಅವರನ್ನ ಬೆಂಗಳೂರಿಗೆ ಕರೆತಂದು ಸಂಧಾನ ಮಾಡಿಸಿಯೇ ಬಿಟ್ರು. ಸಾದಿಕ್ ಪೈಲ್ವಾನ್ ಸಂಧಾನ ಸಚಿವ ಜಮೀರ್ ಒಣ ಪ್ರತಿಷ್ಠೆಗೆ ದೊಡ್ಡ ಪಟ್ಟು ನೀಡಿದೆ. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧದ ವೈಯಕ್ತಿಕ ಹಗೆಯಿಂದ ಜಮೀರ್ ಈಗ ಪಕ್ಷದಲ್ಲಿ ತನ್ನ ವರ್ಚಸ್ಸನ್ನ ಕಳೆದುಕೊಂಡಿದ್ದಾರೆ.
ನಾನೇ ಮುಸ್ಲಿಮರ ಪ್ರತಿನಿಧಿ ಅಂತಿದ್ದ ಜಮೀರ್ಗೆ ನೀವು ಇಲ್ಲದೆಯೇ ನಾವು ಮುಸ್ಲಿಂ ಸಮುದಾಯವನ್ನ ಓಲೈಸುತ್ತೇವೆ ಅಂತ ಸಿಎಂ ಡಿಸಿಎಂ ಸಾಧಿಸಿ ತೋರಿಸಿದ್ದಾರೆ. ಸದ್ಯ ಕೇರಳ ಚುನಾವಣೆಯ ಪ್ರಚಾರದಲ್ಲಿರುವಂತಹ ಸಚಿವ ಜಮೀರ್ ಅಹಮದ್ ದಾವಣಗೆರೆಯಲ್ಲಿ ಪ್ರಚಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜಮೀರ್ ಕ್ಯಾಂಪೇನ್ ಮಾಡೋದು ಕೂಡ ದಟ್ಟವಾಗಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಪ್ರಮುಖವಾಗಿ ನೋಡಿ ಈಗಾಗಲೇ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನ ಸಮಾಧಾನ ಮಾಡಬೇಕಾಗಿತ್ತು, ಅದರ ಜೊತೆಗೆ ಇಲ್ಲಿ ತಾನೇ ಅಂತ ಬೀಗ್ತಾ ಇದ್ದಂತಹ ಜಮೀರ್ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗಿತ್ತು. ಇವೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ತೆಗೆದುಕೊಂಡಂತಹ ಆ ರಣತಂತ್ರ ಹೇಗಿತ್ತು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಕಾಂಗ್ರೆಸ್ ವಲಯದಲ್ಲಿ ಸಮುದಾಯವಾರು ನಾಯಕತ್ವವನ್ನ ಬೆಂಬಲಿಸುವ ಮತ್ತು ಮೊದಲ ಹಂತದ ಎರಡನೇ ಹಂತದ ಸಮುದಾಯದ ನಾಯಕರನ್ನ ಬೆಳೆಸುವ ಅಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈ ಹಿಂದೆ ಎಲ್ಲಾದ್ರೂ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಟಿಕೆಟ್ ವಿಚಾರ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯ ತಣಿಸುವಂತಹ ಕೆಲಸ ಏನಾದ್ರೂ ಇದ್ರೆ ಅಲ್ಲಿ ಮೊದಲು ಸಚಿವ ಜಮೀರ್ ಅಹಮದ್ ಅವರು ಎಂಟ್ರಿ ಆಗ್ತಾ ಇದ್ರು, ಅಲ್ಲಿ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹಮದ್ ಅವರ ಜಟಾಪಟಿ ಏನಿದೆ ಅದು ತೀವ್ರವಾದಂತಹ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬದಲಾಗಿತ್ತು. ಆ ಕಾರಣಕ್ಕಾಗಿನೇ ಸಚಿವ ಜಮೀರ್ ಅಹಮದ್ ಅವರು ಕೂಡ ಒಂದಷ್ಟು ಅಂತರವನ್ನ ಕಾಪಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು ಕೂಡ ಹೋಗಿ ಸಾದಿಕ್ ಪೈಲ್ವಾನ್ರವನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಲಿಲ್ಲ. ಕಾರಣ ಏನಂತಂದು ಹೇಳಿದ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳು ಹೋಗ್ಲಿಲ್ಲ ಅಂತಂದ್ರು ಅವ್ರಿಗೆ ಇದ್ದಂತ ಅಸಮಾಧಾನ ಮುನಿಸಿತ್ತು. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಯಾರ ಸಂಪರ್ಕಕ್ಕೂ ಸಿಗದೆ ಸಚಿವ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಸೇರಿದಂತೆ ಇಬ್ಬರೂ ಕೂಡ ಒಂದೇ ಸ್ಥಳದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಸಿಎಂ ಅಂಗಳಕ್ಕೂ ಕೂಡ ತಲುಪಿದೆ. ಇದರ ಹೊರತಾಗಿಯೂ ಕೂಡ ಅಲ್ಪಸಂಖ್ಯಾತರ ನಾಯಕರು ನಾನು ಹೋಗ್ಲಿಲ್ಲ ಅಂತಂದು ಹೇಳಿದ್ರೆ ಸಾದಿಕ್ ಪೈಲ್ವಾನ್ ಸೈಲೆಂಟ್ ಆಗೋದಿಲ್ಲ, ಮುನಿಸಿರುತ್ತೆ, ಸಮುದಾಯದ ಮುನಿಸು ಮುಂದುವರಿಯುತ್ತೆ ಅನ್ನುವಂತ ಒಂದಷ್ಟು ಭಾವನೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಇದ್ದಂತೆ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿನೇ ಅಲರ್ಟ್ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಅವರನ್ನ ಕರೆಸಿ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟರು. ಆ ಟಾಸ್ಕ್ ಅನ್ನ ಕೊಡೋದ್ರ ಮೂಲಕ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಅಲ್ಪಸಂಖ್ಯಾತರ ಮುನಿಸಿನಿಂದ ಅದು ಸಹಜವಾಗಿ ಬಿಜೆಪಿಗೆ ಲಾಭ ಆಗುತ್ತೆ. ಬಿಜೆಪಿಗೆ ಲಾಭ ಆದ್ರೆ ಇದು ರಾಜ್ಯದ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒಂದಷ್ಟು ಉದಾಹರಣೆ ಆಗುತ್ತೆ. ಹಾಗಾಗಿ ಸಮುದಾಯದ ನಿಮ್ಮ ವೈಯಕ್ತಿಕ ಮುನಿಸೇನಿದೆ ಅದನ್ನ ಸಮುದಾಯದ ಮುನಿಸಾಗಿ ಮಾರ್ಪಾಡು ಮಾಡುವಂತದ್ದು ಬೇಡ. ಹಾಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಮುನಿಸಿಗೇನಿದೆ ಅದಕ್ಕೆ ಸೂಕ್ತ ಸ್ಥಾನಮಾನವೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ಎಲ್ಲಾ ಹಂತದಲ್ಲೂ ಕೂಡ ಪರಿಗಣಿಸುತ್ತೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಕೊಡೋದ್ರ ಮೂಲಕ ಒಂದು ಸಿದ್ಧಾಂತದ ವಿಚಾರ ಮತ್ತೊಂದು ಸಮುದಾಯದ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಸಾದಿಕ್ ಪೈಲ್ವಾನ್ರವರನ್ನ ಮನವೊಲಿಸಿ ಒಂದು ಹಂತದ ಸಕ್ಸಸ್ ಅನ್ನ ಗಳಿಸಿ ಈಗ ಅವರು ಬಂದು ನಾನು ಸಮರ್ಥ ಶಾಮ್ನೂರ್ ಅವರಿಗೆ ಬೆಂಬಲ ಸೂಚಿಸುತ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿಸಿದ್ರು. ಇಷ್ಟರ ಮಟ್ಟಿಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಸಕ್ಸಸ್ ಆಗೋದ್ರು. ಇದು ಒಂದು ಕಡೆಗೆ ಈ ಸಕ್ಸಸ್ಸಿನ ಹಿಂದೆ ಸಂದೇಶ ಏನಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಜನ ಕೇವಲ ಜಮೀರ್ ಅಹಮದ್ ಅವರು ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯದ ನಾಯಕರು ಇದ್ದಾರೆ, ಅವರ ಮಾತು ಕೇಳ್ತಾರೆ ಮತ್ತು ಸಿದ್ದರಾಮಯ್ಯನವರ ಮಾತು ಕೇಳ್ತಾರೆ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಈ ಘಟನೆಗಳಲ್ಲಿ ರವಾನೆ ಆದಂತೆ ಕಾಣಿಸ್ತಾ ಇರುವಂತ